Oh. Yes. ಇದಿಷ್ಟು ಕೂಡ ಜವಾಬ್ದಾರಿಯನ್ನ ನಮ್ಮ ಕೇಂದ್ರದ ವರಿಷ್ಠರು ಇದನ್ನ ಗಮನಿಸಿದ್ದಾರೆ. ಹಾಗಾಗಿ ದೇ ವಿಲ್ ಟೇಕ್ ಎನ್ ವೆರಿ ಶಿಫ್ಟ್ ಅಂಡ್ ವೆರಿ ಬಹಳ ತೀಕ್ಷ್ಣವಾಗಿರ್ತಕ್ಕಂಥ ಮತ್ತು ಶೀಘ್ರವಾಗಿರ್ತಕ್ಕಂಥ ನಿರ್ಧಾರವನ್ನು ತಗೊಳ್ತಾರೆ. ಮತ್ತು ಪಕ್ಷದ ಒಳಗಿನ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂಘಟನೆಯ ಚುನಾವಣೆಗಳು ಕೂಡ ಬೂತ್ ಮಟ್ಟದಿಂದ ಹಿಡಿದುಬಿಟ್ಟು ರಾಷ್ಟ್ರದ ಅಧ್ಯಕ್ಷರವರೆಗೂ ಕೂಡ ಸಂಘಟನಾ ಪರ್ವ ನಡೀತಾ ಇದೆ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಮತ್ತು ಪಕ್ಷದ ಸಂಘಟನೆಗೆ ಬೇಕಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ದಾವಣಗೆರೆ ಅದು ವಕ್ಫ್ ವಿಚಾರವಾಗಿ ಒಂದು ಸಮಾವೇಶವನ್ನು ಮಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನು ಮಾಡಿದ್ದೀವಿ. ಜೆಪಿಸಿ ಮುಂದೆ ಇದಕ್ಕೆ ಸಬ್ಮಿಟ್ ಮಾಡಿದ್ದೀವಿ ರಿಪೋರ್ಟ್ನ, ಒಂದು 10 ಜಿಲ್ಲೆದು. ನಾಡಿದ್ದು ನಾವು ಬಳ್ಳಾರಿಗೂ ಕೂಡ ಭೇಟಿ ಕೊಡೋದಿದೆ. ಉಳಿದಿರ್ತಕ್ಕಂಥ ಜಿಲ್ಲೆಯಲ್ಲೂ ಕೂಡ ವಕ್ಫ್ ವಿಚಾರವಾಗಿ ಸುಮಾರು 65,000 ಪ್ರಾಪರ್ಟಿಗಳನ್ನು ಮತ್ತು ಸುಮಾರು 2.5 ಲಕ್ಷ ಎಕರೆಗಳ ಭದ್ರ ಮಾಡತಕ್ಕಂಥದ್ದು ಜವಾಬ್ದಾರಿ ಇದೆ. ಆ ನಿಟ್ಟಿನಲ್ಲಿ ರೈತರ ಮತ್ತು ಸಾರ್ವಜನಿಕರ ಆಸ್ತಿಯನ್ನು ಭದ್ರ ಮಾಡ್ತೀವಿ. ನೇತೃತ್ವದಲ್ಲಿ ಮಾಜಿ ಶಾಸಕರ ಗುಂಪು ಒಂದು ಯತ್ನಾಳ್ ಅವರನ್ನ ಉದ್ಘಾಟನೆ ಮಾಡಬೇಕು. ಆ ವಿಚಾರವಾಗಿ ನಂಗೆ ಗೊತ್ತಿಲ್ಲ. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ದಟ್. ನಂಗೆ ಗೊತ್ತಿಲ್ಲ. ಹಳೆ ಬಿಜೆಪಿ ಸರ್ಕಾರದಲ್ಲಿ ಇದಾಗಿತ್ತು, 150 ಕೋಟಿ ವಿಜೇಂದ್ರ ಅವರು ಆಮಿಷ ಒಡ್ಡಿದ್ರು ಅಂತ ಹೇಳಿ ಅದನ್ನ ಅನ್ವರ್ ಮಾನಪಾಡಿಯವರು ಇದು ಸುಳ್ಳು ಅಂತ ಹೇಳಿ ಈಗಾಗಲೇ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಪತ್ರ ಬರೆದಿದ್ದಾರೆ ಮೋದಿ ಅವರಿಗೆ. ಐ ಥಿಂಕ್ ಬಹಳ ಹೈಪಥೆಟಿಕಲ್ ಕ್ವೆಶ್ಚನ್ಸ್. ಬಿಕಾಸ್ ಪತ್ರವನ್ನ ಬರ್ದಾರಂದ್ರೆ ಪ್ರಧಾನಮಂತ್ರಿಗಳು ಅದಕ್ಕೆ ಸೂಕ್ತವಾಗಿರತಕ್ಕಂಥ ನಿರ್ಧಾರವನ್ನ ಆಗಿನ ಕ್ಷಣಕ್ಕೆ ತಗೊಳ್ತಿತ್ತು. ಐ ಥಿಂಕ್ ಇಟ್ಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್. ಇದು ನೀವು ಕೇಳಿದಂಗೆ ಕೇಳಿದ್ರು. ಅಂದ್ರೆ 30 ವರ್ಷದ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಆ ತರದ ತಯಾರಿಯನ್ನ ಸಾರ್ವಜನಿಕರು ಪಕ್ಷಗಳು ಮಾಡಿದೆ ಅಂತೇಳಿ ಅವಕಾಶ ಒಬಿಸಿ ಕ್ಯಾಟಗರಿನಲ್ಲಿ ಏನಾದರೂ ಆ ಥರ ನಿರ್ಧಾರವನ್ನ ಮಾಡಿದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸವನ್ನ ಪಕ್ಷ ಸಂಘಟನೆಗೆ ಆ ಜವಾಬ್ದಾರಿಯನ್ನು ಹೊತ್ಕೊಳ್ಳೋದಕ್ಕೆ ತಯಾರಿದ್ದೀವಿ. ನೋ 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 ಆ ಥರದ್ದು ಮಾಡಿಲ್ಲ. ಬಟ್ ಹರಿಯಾಣದ ಎಲೆಕ್ಷನ್ ಅಲ್ಲಿ ಒಬಿಸಿದು ಸಂಘಟನೆಯನ್ನ ಮಾಡಿಕೊಂಡು ಮತ್ತು ಇದಕ್ಕೆಲ್ಲ ಸಂಘಟನೆ ಮಾಡಿ ಆಮೇಲೆ ಇಲ್ಲಿ ಅಹಿಂದ ಇದರ ಹೆಸರಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಏನೋ ಒಂದು ಸ್ವಲ್ಪ ಸಂಘಟನೆಯನ್ನ ಮಾಡ್ತಾ ಇತ್ತು. ಅದಕ್ಕೆ ವಿರುದ್ಧವಾಗಿ ಮತ್ತು ಬಿಜೆಪಿಯ ಅಹಿಂದ ವಿಚಾರವಾಗಿ ಅದನ್ನ ಬ್ಯಾಕ್ವರ್ಡ್ ಕ್ಲಾಸಸ್ ಮತ್ತು ಅದರ್ ಕಮ್ಯುನಿಟೀಸ್ ಎಲ್ಲದನ್ನು ಸಂಘಟನೆ ಮಾಡ್ಕೊಳ್ತಕ್ಕಂಥ ವಿಚಾರದಲ್ಲಿ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡ್ರೆ ಜವಾಬ್ದಾರಿಯನ್ನು ಹೊರ ತಯಾರಿದ್ದೀನಿ ಅಂತ ಹೇಳಿದ್ದೀನಿ. ಐ ಥಿಂಕ್ ಅದು ಅಷ್ಟು ಸರಿಯಾದಂಥ ಮಾರ್ಗ ಅಲ್ಲ. ಅದು ಸಂಘಟನೆ ವಿಚಾರದಲ್ಲಿ